ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತು ಭಾಳ ಇಂಪಾರ್ಟೆಂಟ್ ಟಿ ಸರ್ಕ್ಯುಲರ್ ಬಂದಿದೆ. ಏನಂದರೆ ರೀಅಡ್ಮಿಷನ್ ಬಗ್ಗೆ. ಭಾಳ ಸ್ಟೂಡೆಂಟ್ಸು ರೀಅಡ್ಮಿಷನ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಾಮೆಂಟ್ಸ್ ಮಾಡಿ ಕೇಳ್ತಾಯಿದ್ರು. ಸೊ ನಿಮ್ಗೆ ನೋಡಿ ಎಲ್ಲರಿಗೂ ಒಂದು ಒಳ್ಳೆಯ ಸುದ್ದಿ. ಸೊ ಇಲ್ಲಿ ಪರ್ಟಿಕ್ಯುಲರ್ ಡೇಟ್ಸ್ ಕೊಟ್ಟಿದ್ದಾನೆ ನೋಡಿ. ಸೊ ಫಸ್ಟ್ ಸೆಮ್ಮರ್ಗೆ 30 ಸೆಪ್ಟೆಂಬರ್ ಇದೆ, ಥರ್ಡ್ ಸೆಮ್ಮರ್ಗೂ 30 ಸೆಪ್ಟೆಂಬರು. ಆದರೆ 5th ಮತ್ತು 7th ಸೆಮಿಸ್ಟರ್ಗೆ 20th ಆಗಸ್ಟ್. ಸೊ 5000 ರುಪೀಸ್ ನೀವು ಪೇಮೆಂಟ್ ಮಾಡಿ ರೀಅಡ್ಮಿಷನ್ ಆಗ್ಬೋದು. ಸೊ ಎಲ್ಲರೂ ಕೂಡ ತಮ್ಮ ಕಾಲೇಜ್ನ ನಿಮ್ಮ ಡಾಕ್ಯುಮೆಂಟ್ಸನ್ನು ತೊಗೊಂಡು ಎಲ್ಲರೂ ರೀಅಡ್ಮಿಷನ್ ಹೋಗಿ ಮಾಡ್ಬೋದು. ಓಕೆನಾ? ಮತ್ತು ಈ ರೀಅಡ್ಮಿಷನ್ ಆಗ್ತಿರೋಂಥ ಫೀಸು ನಾನ್ ರಿಫಂಡಬಲ್ಲು. ಸೊ ನೀವು ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೀಅಡ್ಮಿಷನ್ ಆದಮೇಲೆ ನೀವು ಕಾಲೇಜ್ ಸಬ್ಮಿಟ್ ಮಾಡಿ, ಕಾಲೇಜವರು ಇದನ್ನು ಟಿ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡ್ತಾರೆ. ಓಕೆನಾ? ಸೊ ಎಲ್ಲರಿಗೂ ಇದು ಭಾಳ ಇಂಪಾರ್ಟೆಂಟ್ ಸುದ್ದಿ. ಇದೇ ರೀತಿ ನೀವು ಇಂಪಾರ್ಟೆಂಟ್ ಸುದ್ದಿಗಳನ್ನ ಟಿ ಯೂನಿವರ್ಸಿಟಿ ಇಲ್ಲಿ ಏನಾರು ಆಗ್ತಿದೆ, ಏನೇನು ಸರ್ಕ್ಯುಲರು, ಎಕ್ಸಾಮಿನೇಷನ್ ಇರ್ಬೋದು, ರಿವ್ಯಾಲ್ಯೂಯೇಷನ್ ಇರ್ಬೋದು, ಫೋಟೋ ಕಾಪಿ ಇರ್ಬೋದು, ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಇರ್ಬೋದು, ರಿಸಲ್ಟ್ಸ್ ಇರ್ಬೋದು, ಯಾವುದೇ ರೀತಿ ಟಿ ಯೂನಿವರ್ಸಿಟಿ ಅಪ್ಡೇಟ್ಸ್ನ ನೀವು ನಮ್ಮ ಚಾನಲ್ನಲ್ಲಿ ಪಡಿಬೋದು. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಕ್ಲಾಸ್ಮೇಟ್ಸ್ಗೆಲ್ಲ ಶೇರ್ ಮಾಡಿ. ಈ ನಮ್ಮ ಚಾನಲ್ನಲ್ಲಿ ನಾವು ಎಕ್ಸಾಮ್ ಅಪ್ಲಿಕೇಶನ್, ನಿಮ್ಮದು ಎಕ್ಸಾಮ್ ಬುಕ್ಲೆಟ್ ಯಾವ ರೀತಿ ವ್ಯಾಲ್ಯೂಟ್ ಅಂತಲೂ ವಿಡಿಯೋ ಇದೆ. ಆಮೇಲೆ ಇದು ಏನಂತಾರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಈಗ ಸ್ಕೀಮ್ಗಳು ಬೇರೆ ಬೇರೆ ಬರ್ತಾಯಿದೆ. 22 ಸ್ಕೀಮ್ ಇದೆ, 25 ಸ್ಕೀಮ್ ಇದೆ. ಸ್ಕೀಮ್ಗಳಲ್ಲಿ ಯಾವ ರೀತಿ ಇಯರ್ ಬ್ಯಾಕ್ ಸಿಸ್ಟಮ್ ಆಗುತ್ತೆ, ಎಷ್ಟು ಮಿನಿಮಮ್ ಕ್ರೆಡಿಟ್ಸ್ ಇರಬೇಕು, ಇದೆಲ್ಲ ಡೀಟೇಲ್ಸು ನಿಮಗೆ ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ವಿಡಿಯೋ ಮುಖಾಂತರ ನಾವು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.